ತಂದೆ ಮಗನ ಬಟ್ಟೆ ಬಿಚ್ಚಿ ಒಡೆದು ಲಾಕಪ್ ಡೆತ್ ಮಾಡಿದ 9 ಜನ ಪೊಲೀಸ್ನವರಿಗೆ 6 ವರ್ಷದ ನಂತರ ಅಂದ್ರೆ ಈಗ ಮರಣದಂಡನೆ ಸಿಕ್ಕಿದೆ. ಹೌದು, 2020ರಲ್ಲಿ ಕೋವಿಡ್ ಲಾಕ್ಡೌನ್ ಟೈಮ್ ನಲ್ಲಿ ತಮಿಳುನಾಡಿನ ಸತ್ತಕುಲಂನಲ್ಲಿ ಪಿ ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸನ್ ಅವರು ಅವರ ಮೊಬೈಲ್ ಅಂಗಡಿಯನ್ನ ನಿಗದಿತ ಟೈಮ್ಗೆ ಬಾಗ್ಲನ್ನ ಮುಚ್ಚಿರಲಿಲ್ಲ. ಪೊಲೀಸ್ ಬಂದು ಬೈದಿದ್ದಾರೆ, ಒಂದು ಸಣ್ಣ ಮಾತಿನ ಚಕಮಕಿ ಆಗಿದೆ. ಆದ್ರೆ ಅಷ್ಟಕ್ಕೆ ಅವರನ್ನ ಅರೆಸ್ಟ್ ಮಾಡಿಕೊಂಡು ಲಾಕಪ್ ನಲ್ಲಿ ಅವರ ಬಟ್ಟೆ ಬಿಚ್ಚಿ ಮನ್ಸಿಗೆ ಬಂದಂತೆ ಹೊಡೆದಿದ್ದಾರೆ. ಅಪ್ಪ ಮಗ ಇಬ್ರು ಲಾಕಪ್ ನಲ್ಲೇ ಜೀವ ಬಿಟ್ಟಿದ್ದಾರೆ. ಈ 9 ಜನ ಪೊಲೀಸ್ನವರು ಸಾಕ್ಷಿ ನಾಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಡಿಲೀಟ್ ಮಾಡಿದ್ದಾರೆ. ಆದ್ರೆ ಸಿಬಿಐ ತನಿಖೆನಲ್ಲಿ ಎಲ್ಲವೂ ಗೊತ್ತಾಗಿದೆ. ಇದರಲ್ಲಿ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಅನ್ನ ನಾವು ಮೆಚ್ಚಿಕೊಳ್ಳಲೇಬೇಕು. ಈ ಸತ್ಯವನ್ನ ಹೇಳಿದ್ರೆ ತನ್ನ ಮೇಲೆ ಮತ್ತೆ ಕುಟುಂಬದ ಮೇಲೆ ಹಲ್ಲೆ ಆಗ್ಬೋದು ಅನ್ನೋ ಭಯ ಇದ್ರೂ ಕೂಡ ಸಾಕ್ಷಿಯನ್ನ ಹೇಳಿದ್ದಾರೆ. ಮಧುರೈನ ಕೋರ್ಟ್ ಈ 9 ಜನ ಪೊಲೀಸ್ನವರಿಗೆ ಮರಣದಂಡನೆ ಮತ್ತು ಅವರ ಕುಟುಂಬಕ್ಕೆ 1.40 ಕೋಟಿ ಪರಿಹಾರವನ್ನ ನೀಡುವಂತೆ ತೀರ್ಪನ್ನ ಕೊಟ್ಟಿದೆ. ರಕ್ಷಕರೇ ಭಕ್ಷಕರಾದಾಗ ಕಾನೂನು ಎಷ್ಟು ಕಠಿಣವಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಜಯರಾಜ್ ಮತ್ತು ಬೆನಿಕ್ಸ್ ಅವರಿಗೆ ನ್ಯಾಯ ಸಿಕ್ಕಿದೆ. ಆದ್ರೆ ಓದ ಜೀವಿಗಳು ಮತ್ತೆ ಬರೋದಿಲ್ಲ. ಕೆಲವು ಪೊಲೀಸರ ದರ್ಪ ಕೇವಲ ಬಡವರ ಮೇಲೆ ಮತ್ತೆ ಮಿಡ್ಲ್ ಕ್ಲಾಸ್ ಗಳ ಮೇಲೆ ಮಾತ್ರ ಇರುತ್ತೆ. ಆದ್ರೆ ಶ್ರೀಮಂತರ ಮೇಲೆ ಇರೋದಿಲ್ಲ. ಅವ್ರ ಹತ್ರ ಈ ರೀತಿ ನಡ್ಕೊಳ್ಳಲ್ಲ. ಅದು ಯಾಕೆ ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ. ಈ ರೀತಿ ದರ್ಪ ತೋರಿಸುವಂತ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕಿಂತ ಕಠಿಣವಾದಂತಹ ಶಿಕ್ಷೆಯನ್ನ ನೀಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.